ನಮಸ್ಕಾರ ಗೆಳೆಯರೇ, ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸ್ವಾಗತ. ವ್ಯವಸ್ಥಿತ ವೇಳಾಪಟ್ಟಿ ಓದಿಗೆ ನೀಡಿ ಸಮಯ. ಹಳೆಯ ಪತ್ರಿಕೆ ಟಿಪ್ಪಣಿ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸಿ. ಪರೀಕ್ಷಾ ಕೊಠಡಿಯಲ್ಲಿ ಶಾಂತವಾಗಿ ಅಂಕ ಗಳಿಸಿರಿ ಹೆಚ್ಚು. ನಿಮ್ಮ ಕನಸು ನನಸಾಗಲಿ, ಶುಭವಾಗಲಿ. ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರುದ್ರೇಶ್ ಆಚಾರ್. SRK ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. SSLC ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಕೂಡ ಬಹಳ ಒಂದು ರೀತಿಯ ಆತಂಕ ಹಾಗೂ ಕುತೂಹಲ ಉಂಟಾಗುವಂಥ ಒಂದು ಸಮಯ ಅಂದರೆ ಅವರು ಪರೀಕ್ಷೆ ಹೋಗ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ಪೋಷಕರು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಕುತೂಹಲ, ಆತಂಕ, ಭಯ ಇದ್ದೇ ಇರುತ್ತೆ. ಇದು ಜೀವನದ ಒಂದು ಮೊದಲ ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳ ಜೀವನದಲ್ಲಿ. ಆದರೆ ಪರೀಕ್ಷೆ ಅಂತಕ್ಕಂಥದ್ದು ಒಂದು ರೀತಿ ಎದುರಿಸುವಂಥ ಭೂತ ಅಲ್ಲ, ದೆವ್ವ ಅಲ್ಲ. ಅದಕ್ಕೆ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಯಾಕಂದರೆ ಅದು ನಿಮ್ಮ ಸಾಮರ್ಥ್ಯವನ್ನು ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ತೋರಿಸುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಪರೀಕ್ಷೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಬರ್ತಾನೆ ಇರ್ತದೆ. ಪರೀಕ್ಷೆ ಬಂದರೆ ಮಾತ್ರ ಅವನ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ, ಅಳತೆ ಮಾಡಲಿಕ್ಕೆ ಸಹಾಯವಾಗುವಂಥದ್ದು. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಈ SSLC ಪರೀಕ್ಷೆ ಅಂತಕ್ಕಂಥದ್ದು ಒಂದು ನಿಮ್ಮ ಸಾಮರ್ಥ್ಯನ ತೋರಿಸುವಂಥ ಒಂದು ಅವಕಾಶ ಅಂತೇಳಿ ತಿಳ್ಕೊಂಡು ನಾಳಿನ ಪರೀಕ್ಷೆಗೆ ತಾವೆಲ್ಲರೂ ಕೂಡ ತಯಾರಾಗ್ತಿದ್ದೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭನ ಕೋರುತ್ತಾ ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ, ಬಹಳಷ್ಟು ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಓದಿರ್ತೀರಾ, ಆದರೆ ಪರೀಕ್ಷೆ ಕೊಠಡಿಯಲ್ಲಿ ಅಥವಾ ಪರೀಕ್ಷೆ ಮುಗಿದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಅಂಕಗಳನ್ನು ಕಳ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತೀರಾ. ವರ್ಷ ಪೂರ್ತಿ ಚೆನ್ನಾಗಿ ಓದಿರ್ತೀರಿ, ಇಲ್ಲ ಒಂದಿಷ್ಟು ಸಣ್ಣ ತಪ್ಪುಗಳನ್ನು ಮಾಡಿ ಒಂದಿಷ್ಟು ಅಂಕಗಳನ್ನು ಕಳ್ಕೊಳ್ಳುವಂಥದ್ದು ಗೊತ್ತಿದ್ರೂ ಕೂಡ ಆಗುವಂಥ ತಪ್ಪುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ನಾವು ಪರೀಕ್ಷಾ ಕೊಠಡಿಯಲ್ಲಿ ಹೇಗೆ ಶಾಂತವಾಗಿರಬೇಕು ಅಂತೇಳಿ ನೋಡೋದಾದರೆ, ಅಂದರೆ ನೀವು ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪಕರಿಗೆ ಇಷ್ಟವಾಗುವಂತೆ ಹೇಗೆ ನಾವು ಬರೀಬೇಕು, ಅಂದರೆ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರಿಗೆ ನಮ್ಮ ಪೇಪರ್ ಇಷ್ಟ ಆಗಬೇಕು, ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಹೇಗೆ ಅಂತೇಳಿ ನೋಡೋದಾದರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಪರೀಕ್ಷೆ ಮುಗಿದ ಮೇಲೆ ಮಾನಸಿಕ ಸ್ಥಿತಿ ಹೇಗಿರಬೇಕು, ಅದರ ತಯಾರಿ ಹೇಗಿರಬೇಕು, ಪರೀಕ್ಷೆ ದಿನದಂದು ಹೇಗಿರಬೇಕು, ನಾವು ಆರೋಗ್ಯ ಹೇಗೆ ಇಟ್ಕೋಬೇಕು, ಇವೆಲ್ಲ ವಿಷಯಗಳನ್ನ ನಾನೀಗ ಚರ್ಚೆ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಈ ಎಲ್ಲ ಅಂಶಗಳನ್ನ ಸವಿಸ್ತರವಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಒಂದಿಷ್ಟು ಟಿಪ್ಸ್ಗಳನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯವರೆಗೂ ನೋಡಿ. ಈ ವಿಡಿಯೋ ತುಂಬ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು ಈ ಸಣ್ಣ ವಿಡಿಯೋ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನನ್ನ SRK ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ. SSLC ಪರೀಕ್ಷೆಯು ಒಂದು ಜೀವನದ ಮುಖ್ಯ ಘಟ್ಟ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ಒಂದು ಆತ್ಮವಿಶ್ವಾಸ ಬೇಕಾಗ್ತದೆ. ಪರೀಕ್ಷೆಯನ್ನು ಎದುರಿಸಲಿಕ್ಕೂ ಕೂಡ ಆತ್ಮವಿಶ್ವಾಸ ಬೇಕಾಗುತ್ತದೆ. ಇದಕ್ಕೆ ಒಂದಿಷ್ಟು ಟಿಪ್ಸ್ಗಳನ್ನು ನಾನು ಮುಂದೆ ಹೇಳಿಕೊಡ್ತೇನೆ ನೋಡಿ. ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್, ಅಂದರೆ ವೇಳಾಪಟ್ಟಿನ ರಚನೆ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸಮಯದ ನಿರ್ವಹಣೆ, ಸಮಯವನ್ನು ವ್ಯರ್ಥ ಮಾಡ್ದೇ ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗಾಗಿ ಸಮಯವನ್ನು ಹಂಚಿಕೆ ಮಾಡಿ ಕಠಿಣ ಅನ್ನಿಸ್ತಕ್ಕಂಥ ವಿಷಯಗಳಿಗೆ ಒಂದಿಷ್ಟು, ಅಂದರೆ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಈ ರೀತಿ ಕೋರ್ ಸಬ್ಜೆಕ್ಟ್ಗಳಿಗೆ ಒಂದಿಷ್ಟು ಹೆಚ್ಚಿನ ಸಮಯ ಅವಕಾಶನ ಕೊಟ್ಟು ನೀವು ಓದ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಹಾಗೆಯೇ ಓದಿನ ನಡುವೆ ವಿರಾಮವನ್ನು ತೆಗೆದುಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಕಂಟಿನ್ಯೂಸ್ ಓದೋದು, ಡ್ರೆಸ್ ತಗೊಳ್ಳೋದು, ಒತ್ತಡವನ್ನು ಇಟ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಒಂದಿಷ್ಟು ಓದಿ ನಂತರ ಅಂದರೆ 1 ಗಂಟೆಗೆ ಒಂದ್ಸತಿ, ಅರ್ಧ ಗಂಟೆಗೆ ಒಂದ್ಸತಿ ಒಂದಿಷ್ಟು ವಿರಾಮ ತೆಗೆದುಕೊಳ್ಳಿ. ಆಗ ಮೆದುಳಿಗೆ ಏಕಾಗ್ರತೆ ಉಂಟಾಗುತ್ತೆ. ಹಾಗೆಯೇ ನೀವು ಬಳಸುವಂಥ ಪಠ್ಯಕ್ರಮ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನೋಡೋದಾದರೆ, ಒಂದು ಬ್ಲೂ ಪ್ರಿಂಟ್ ಅಂತೇಳಿ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಇಟ್ಟಿರ್ತಾರೆ. ಆ ಬ್ಲೂ ಪ್ರಿಂಟು ನಿಮ್ಮ ಹತ್ರ ಖಂಡಿತವಾಗಿರಲೇಬೇಕು. ಅದರ ಪ್ರಕಾರ ಆ ಪ್ರಶ್ನೆಗಳ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ನೀವು ಮನೆಯಲ್ಲಿ ಇದ್ಕೊಂಡೇ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಸಮಯವನ್ನು ಅಳವಡಿಸ್ಕೊಂಡು 2 ಅಥವಾ 3 ನಿಮಿಷ ಅಥವಾ 3 ಗಂಟೆ, ಅರ್ಧ ಗಂಟೆ, ಹೀಗೆ ಒಂದಿಷ್ಟು ಸಮಯ ನೋಡಿಕೊಂಡು ಆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗಿ ವಿದ್ಯಾರ್ಥಿಗಳೇ.
ಇನ್ನು ಓದೋ ವಿಧಾನ ಹೇಗೆ ಹಾಗಾದರೆ ಅಂತ ನೋಡೋದಾದರೆ ಟಿಪ್ಪಣಿ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ನಾವೇನೇ ಓದಿದರೂ ಕೂಡ ಅದರ ಪಾಯಿಂಟ್ಸನ್ನು ನಾವು ಬರೆದಿಟ್ಕೊಳ್ಬೇಕಾಗತ್ತೆ. ಮುಖ್ಯ ಅಂಶಗಳನ್ನು, ಸೂತ್ರಗಳನ್ನು, ಆ ಪಾಠದಲ್ಲಿ ಬರ್ತಕ್ಕಂಥ ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂಥವನ್ನ ಒಂದು ಕಡೆ ಟಿಪ್ಪಣಿ ಮಾಡಿಕೊಂಡ್ರೆ ಖಂಡಿತ ನಮಗೆ ಮತ್ತೊಮ್ಮೆ ಅದನ್ನು ಓದಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಕೊನೆಯ ಕ್ಷಣದ ರಿವಿಷನ್ಗೆ ಅನುಕೂಲ ಆಗುತ್ತೆ. ಚಿತ್ರಗಳು, ನಕ್ಷೆಗಳು, ಹಾಗೆ ವಿಜ್ಞಾನದ ಚಿತ್ರಗಳಾಗಿರ್ಬೋದು, ಭೂಗೋಳದಲ್ಲಿ ಬರ್ತಕ್ಕಂಥ ನಕ್ಷೆಗಳಾಗಿರ್ಬೋದು, ಇವೆಲ್ಲದನ್ನು ಕೂಡ ಬಿಡಿಸಿ ಅದನ್ನು ಕರಗತ ಮಾಡ್ಕೊಳ್ಳಿ. ಸುಲಭವಾಗಿ ನೀವು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸುಲಭ ವಿಧಾನ ಆಗಿರುತ್ತೆ. ಹಾಗೆಯೇ ನೆನ್ಪಿಟ್ಕೊಳ್ತಕ್ಕಂಥ ತಂತ್ರಗಳು, ಕಷ್ಟದ ಅಂಶಗಳನ್ನು ನೆನ್ಪಿಟ್ಕೊಳ್ಳುವಂಥದ್ದು, ಕೋಡ್ ವರ್ಡ್ ಅಥವಾ ಶಾರ್ಟ್ಕಟ್ಗಳನ್ನು ಬಳಸಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಕೆಲವೊಂದು ಗ್ರಾಮರ್ ಪಾಯಿಂಟ್ ಆಗಿರ್ಬೋದು, ವ್ಯಾಕರಣಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಇಸ್ವಿಗಳನ್ನಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಮದೇ ಆದಂಥ ಶೈಲಿಯಲ್ಲಿ ಕೋಡ್ ವರ್ಡ್ಗಳಾಗಿ, ಶಾರ್ಟ್ಕಟ್ಗಳಾಗಿ ನೆನ್ಪಿಟ್ಕೊಂಡ್ರೆ ಖಂಡಿತ ಅದು ನೆನಪಿಗೆ ಬರುತ್ತೆ. ಹಾಗೆಯೇ ಬರವಣಿಗೆ ಶೈಲಿ, ನಾವು ಬರೀ ಓದಿದಷ್ಟೇ ಸಾಕ, ಅದನ್ನು ರೈಟಿಂಗ್ ಸ್ಕಿಲ್ ಕೂಡ ಇರಬೇಕು ನಮ್ಮಲ್ಲಿ. ಅದು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನಿಮ್ಮ ಕೈ ಬರಹ ಅಂದರೆ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತೀವಲ್ಲ, ಅದು ಸ್ಪಷ್ಟವಾಗಿರಬೇಕು. ಇನ್ನೊಬ್ಬರಿಗೆ ಅದು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವರಿಗೆ ಸ್ಪಷ್ಟವಾಗಿ ಅಕ್ಷರಗಳು ಕಾಣ್ತಾ ಇರಬೇಕು. ಆ ಉತ್ತರಗಳು ಶಾರ್ಟ್ ಆಗಿರಬೇಕು, ಉತ್ತರದ ಅಕ್ಷರಗಳು ಸ್ಪಷ್ಟವಾಗಿರಬೇಕಾಗತ್ತೆ ವಿದ್ಯಾರ್ಥಿಗಳು. ಹಾಗಾಗಿ ನೀವು ಅದನ್ನು ಅಂಶವಾರು, ಅಂದರೆ ಆ ಒಂದು ಪ್ರಬಂಧ ಮಾದರಿಯ ಉತ್ತರಗಳಿಗಿಂತ ಬುಲೆಟ್ಸ್ ಅಂದರೆ ಆ ಪಾಯಿಂಟ್ಗಳು ಒಂದಿಷ್ಟು, ಒಂದು ವಾಕ್ಯದಾಗಿರ್ಬೋದು, 2 ವಾಕ್ಯದ್ದು, 3 ವಾಕ್ಯದಾಗಿರ್ಬೋದು, ಈ ರೀತಿ ಅದನ್ನು ಬಳಸ್ತಾ ಹೋದರೆ ನಿಮಗೆ ಹೆಚ್ಚು ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ರೈಟಿಂಗ್ ಸ್ಕೂಲ್ ಕೂಡ ನೀವು ಈಗಿನೇ ಅಭ್ಯಾಸ ಮಾಡಿಕೊಳ್ಳೋದು ತುಂಬ ಉತ್ತಮ ಆಗಿರುತ್ತೆ. ಹಾಗೆ ಮುಖ್ಯ ಪದಗಳನ್ನ, ಮುಖ್ಯ ಅಂದರೆ ಇಂಪಾರ್ಟೆಂಟ್ ವರ್ಡ್ಸ್ಗಳಿಗೆ, ಇಂಪಾರ್ಟೆಂಟ್ ಲೈನ್ಗಳಿಗೆ ನೀವೊಂದು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ತಕ್ಕಂಥದ್ದು. ಒಂದು ಪ್ರಶ್ನೆ ಉತ್ತರ ಬರೆದಾದ ಮೇಲೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅಂಡರ್ಲೈನ್ ಮಾಡ್ತಿರೋ ಓಕೆ, ಅದರ ಜೊತೆಗೆ ಒಂದು ಪ್ರಶ್ನೆಯ ಉತ್ತರ ಮುಗಿದ ನಂತರ ಒಂದು ಲೈನ್ ಹಾಕ್ತಕ್ಕಂಥದ್ದು, ಈ ರೀತಿಯ ಒಂದು ಹೈಲೈಟ್ಗಳನ್ನ ಮಾಡ್ತಕ್ಕಂಥದ್ದನ್ನ ನೀವು ರೂಢಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ, ಬರೀ ಓದೋದು ಬರೆಯೋದು ಇಷ್ಟರಿಂದಲೇ ನಮಗೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಿ, ಒಳ್ಳೆ ಅಂಕ ಪಡ್ಕೊಳ್ತೀವಿ ಅನ್ನೋದು ಸಾಧ್ಯ ಇಲ್ಲ ವಿದ್ಯಾರ್ಥಿಗಳು. ಜೊತೆಗೆ ಆರೋಗ್ಯವನ್ನು ಕೂಡ ನೆಟ್ಟಿಗಿಟ್ಕೋಬೇಕು, ಮಾನಸಿಕ ಸ್ಥಿತಿ ಕೂಡ ಚೆನ್ನಾಗಿರಬೇಕು. ಅಂದರೆ ಪೌಷ್ಟಿಕ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ. ಪರೀಕ್ಷೆಯ ಸಮಯದಲ್ಲಿ ಮಿತವಾದಂಥ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಸಾಕಷ್ಟು ನೀರನ್ನು ಕುಡಿಯಬೇಕು ವಿದ್ಯಾರ್ಥಿಗಳೇ. ನಿದ್ರೆ ಬಂದಾಗ ನಾಳೆ ಎಕ್ಸಾಮ್ ಇದೆ ಅಂತ ಅಂದ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆ ತನಕ ಓದೋದಲ್ಲ ವಿದ್ಯಾರ್ಥಿಗಳೇ. ಒಬ್ಬ ವಿದ್ಯಾರ್ಥಿ 6 ರಿಂದ 7 ಗಂಟೆ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಪರೀಕ್ಷೆಯ ಸಮಯದಲ್ಲಿ. ಆಗ ಆ ನಿದ್ರೆಗೆಟ್ಟೋದ್ರಿಂದ ಓದಿದರ ನೆನಪು ಕುಂದಬಹುದಾಗಿರ್ತದೆ. ಹಾಗಾಗಿ ಹೆಚ್ಚಿನ ಭಾಗ ಶ್ರಮ ಅಂದರೆ ವಿಶ್ರಾಂತಿ ಕೊಟ್ಟಾಗ ಮೆದುಳು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಧನಾತ್ಮಕ ಚಿಂತನೆಯನ್ನು ಹೊಂದಿರಬೇಕು. ಅಂದರೆ ನಾನು ಚೆನ್ನಾಗಿ ಪರೀಕ್ಷೆಯನ್ನು ಬರೀತೀನಿ, ಒಳ್ಳೆ ಅಂಕವನ್ನು ಪಡ್ಕೊಳ್ತೀನಿ, ಯಶಸ್ಸನ್ನು ಗಳಿಸ್ತೀನಿ ಅಂತಕ್ಕಂಥ ಒಂದು ಪಾಸಿಟಿವ್ ಆಗಿರಬೇಕು. ಅಯ್ಯೋ ನಾನು ಏನು ಓದಿಲ್ಲ, ಹೇಗಾಗುತ್ತೋ, ಎಷ್ಟು ಅಂಕಗಳು ಬರುತ್ತೋ ಅನ್ನೋ ಒಂದು ನೆಗೆಟಿವ್, ನಕಾರಾತ್ಮಕ ಚಿಂತನೆಯನ್ನು ದೂರ ಮಾಡಬೇಕು ವಿದ್ಯಾರ್ಥಿಗಳೇ. ನೀವು ಯಾವಾಗಲೂ ಕೂಡ ಧನಾತ್ಮಕ ಚಿಂತನೆಯನ್ನು ಮನಸ್ಸಿನಲ್ಲಿಟ್ಕೊಂಡ್ರೆ ಅದು ಅರ್ಧ ಯಶಸ್ಸನ್ನು ಸಾಧಿಸಿದ ಹಾಗೆ. ಹಾಗೆಯೇ ಓದಿದ್ದನ್ನು ಪದೇ ಪದೇ ಮನನ ಅಂದರೆ ರಿವಿಷನ್ ಮಾಡ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದು ಯಶಸ್ಸಿನ ಸೂತ್ರ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳೇ. ರಿವಿಷನ್ ಮಾಡ್ತಕ್ಕಂಥದ್ದು, ನಾವೇನು ಓದಿರ್ತೀವೋ ಅದನ್ನು ಒಮ್ಮೊಮ್ಮೆ ನೋಡ್ತಾ ಹೋಗ್ತಕ್ಕಂಥದ್ದು, ರಿವಿಷನ್ ಮಾಡ್ತಕ್ಕಂಥದ್ದು. ಹಾಗೆ ನಾನು ಹೇಳಿದೆ ನಿದ್ದೆ ಭಾಳ ಇಂಪಾರ್ಟೆಂಟು ಅಂತೇಳಿ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಾವು ನೆನಪಿನ ಶಕ್ತಿಯನ್ನು, ಓದಿದ ವಿಷಯಗಳನ್ನು ಮೆದುಳಿನಲ್ಲಿ ಭದ್ರವಾಗಿ ಇಟ್ಕೊಳ್ಬೇಕು ಅಂದರೆ ನಾವು ನಿದ್ರಿಸಿದಾಗ ಮಾತ್ರ. ಒಳ್ಳೆಯ ವಿಶ್ರಾಂತಿ ಕೊಡಬೇಕು ಆ ಒಂದು ಮೆದುಳಿಗೆ. ಕನಿಷ್ಠ 6 ರಿಂದ 7 ಗಂಟೆಗಳ ಕಾಲ ಪರೀಕ್ಷೆ ಸಮಯದಲ್ಲಿ ಧ್ಯಾನ ಮಾಡಬೇಕು. ಆ ಮೈಂಡಿಗೆ ಫ್ರೆಶ್ ಅಂದರೆ ನಾವು ಓದಿರ್ತಕ್ಕಂಥ ನೆನಪಿಲಿಡ್ಕೋಬೇಕು ಅಂದರೆ ಅದಕ್ಕೆ ವಿಶ್ರಾಂತಿ ನೀಡಬೇಕಾಗುತ್ತೆ. ಏಕಾಗ್ರತೆ, ನಿದ್ದೆ ಕಡಿಮೆ ಆದರೆ ಏಕಾಗ್ರತೆ ಕಡಿಮೆ ಆಗುತ್ತೆ. ಅಂದರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಪರೀಕ್ಷಾ ಕೋಣೆಯಲ್ಲಿ ನಿಮಗೆ ತಲೆನೋವು ಬರೋಂಥದ್ದು, ಓದಿರ್ತಕ್ಕಂಥದ್ದು ಮರೀತಕ್ಕಂಥದ್ದು ಈ ರೀತಿ ಉಂಟಾಗ್ಬೋದು ನಿದ್ದೆಗೆಡೋದ್ರಿಂದ. ಹಾಗಾಗಿ ನಿದ್ರೆಗೆಡಬೇಡಿ. ಪರೀಕ್ಷೆ ಹಿಂದಿನ ರಾತ್ರಿ ಪೂರ್ತಿ ಎಚ್ಚರವಿದ್ದು ಓದುವ ಅಭ್ಯಾಸ ಬೇಡ. ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ಚೆನ್ನಾಗಿ ನಿದ್ದೆ ಮಾಡಿ, ವಿಶ್ರಾಂತಿ ಪಡೆಯಿರಿ, ಮತ್ತೆ ಓದಿ. ಇನ್ನು ಹಾಗಾದರೆ ಆಹಾರ ಕ್ರಮ ಹೇಗಿರಬೇಕು ನಾವು ಅಂತ ನೋಡಿದರೆ, ಲಘು ಆಹಾರ. ಪರೀಕ್ಷೆ ಸಮಯದಲ್ಲಿ ಹೆಚ್ಚಿನ ಭಾಗ ನೀವು ಆಹಾರವನ್ನು ಸೇವಿಸೋದಕ್ಕಿಂತ ಲಘು ಉಪಹಾರವನ್ನು ಸೇವಿಸ್ತಕ್ಕಂಥದ್ದು ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಅಂದರೆ ಜಂಕ್ ಫುಡ್ ಆಗಿರ್ಬೋದು, ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ ಈ ಸಂದರ್ಭದಲ್ಲಿ. ಏಕೆಂದರೆ ಹೊಟ್ಟೆ ಕೆಡಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಹಾಗೆಯೇ ಇವು ಹೊಟ್ಟೆಯ ತೊಂದರೆ ಮತ್ತು ಆಲಸ್ಯಕ್ಕೆ ಕಾರಣ ಆಗುತ್ತೆ. ನಮಗೆ ಮನಸ್ಸು ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನು ಈ ಪದಾರ್ಥಗಳು ಅಂದರೆ ಎಣ್ಣೆ ಪದಾರ್ಥಗಳು, ಜಂಕ್ ಫುಡ್ಗಳು ದೂರ ಮಾಡ್ತಕ್ಕಂಥ ಹೆಚ್ಚಿನ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಹಾಗೂ ಇಂಥ ಆಹಾರಗಳಿಂದ ತಾವೆಲ್ಲರೂ ಕೂಡ ದೂರ ಇರೋದು ಒಳ್ಳೆಯದು. ಇನ್ನು ನೀರಿನ ಅಂಶ ಹೆಚ್ಚಾಗಿರಬೇಕು ಅಂತ ಹೇಳಿ, ಅಂದರೆ ನಾವು ಆಹಾರದ ಜೊತೆಯಲ್ಲಿ ನೀರನ್ನು ಹೆಚ್ಚಾಗಿ ಕುಡಿತಾ ಇರಬೇಕು. ಯಾಕಂದರೆ ಕನಿಷ್ಠ ದಿನಕ್ಕೆ ನೀವು 2 ರಿಂದ 3 ಲೀಟ್ರು ನೀರನ್ನು ಹೆಚ್ಚಾಗಿ ಕುಡಿಬೇಕಾಗತ್ತೆ. ಮೆದುಳು ಚುರುಕಾಗಿರಬೇಕು ಅಂದರೆ ನೀರನ್ನು ಹೆಚ್ಚಾಗಿ ಸೇವಿಸಬೇಕು. ದೇಹದಲ್ಲಿ ಹೈಡ್ರೋಜೇಷನ್ ಅಂದರೆ ನೀರಿನ ಭಾಗ ಹೆಚ್ಚಾಗಿದ್ದರೆ ಮೆದುಳು ಚುರುಕಾಗಿರುತ್ತಂತೆ. ಹಾಗಾಗಿ ಆ ನೀರಿನ ಅಂಶ ಹೆಚ್ಚಾಗಿರಬೇಕು ಅಂದರೆ ದ್ರವ ರೂಪದ ಆಹಾರ ಪದಾರ್ಥಗಳನ್ನು, ನೀರನ್ನು ಕುಡಿತಾ ಇರಬೇಕು. ಹಾಗೆಯೇ ಬೆಳಗ್ಗೆ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಯಾವತ್ತೂ ಕೂಡ ತಿಂಡಿ ತಿನ್ನದೆ ಹೋಗಬೇಡಿ. ತಿಂಡಿಯನ್ನು ಮಾಡಿ ಅಂದರೆ ಬ್ರೇಕ್ಫಾಸ್ಟ್, ಲಘುಪಹಾರವನ್ನು ಮಾಡಿ ಎಕ್ಸಾಮ್ ಹಾಲಿಗೆ ಹೋಗಿ. ಹಾಗೆಯೇ ನಾವು ಖಾಲಿ ಹೊಟ್ಟೆಯಲ್ಲಿ ಪರೀಕ್ಷೆ ಬರೆದ್ರೆ ಮೆದುಳಿಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಓದಿದ್ದನ್ನು ಮರು ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಪರೀಕ್ಷೆ ಹೋಗ್ತಕ್ಕಂಥ ಮುಂಚೆ ಎಲ್ಲರೂ ಕೂಡ ಲಘುಪಹಾರನ ಸೇವಿಸಿ ಒಂದು ಬಾಟಲ್ ನೀರನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ. ಇನ್ನು ದೈಹಿಕ ಮತ್ತು ಮಾನಸಿಕ ಚಟುವಟಿಕೆ ಹೇಗಿರಬೇಕು ಅಂತ ನೋಡಿದರೆ, ದಿನಕ್ಕೆ ನೀವು ವ್ಯಾಯಾಮವನ್ನು ಮಾಡಬೇಕಾಗತ್ತೆ. 10-15 ನಿಮಿಷಗಳ ಕಾಲ ವಾಕಿಂಗ್ ಮಾಡಬೇಕಾಗತ್ತೆ. ಹಾಗೆಯೇ ಪ್ರಾಣಾಯಾಮ, ಇದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಪ್ರಾಣಾಯಾಮ ಮಾಡ್ತಾ ಓದ್ತಾ ಇದ್ದರೆ ಖಂಡಿತ ನಮ್ಮ ಮನಸ್ಸು ಚಂಚಲಗೊಳ್ಳೋದು, ಅಂದರೆ ನಾವು ಓದ್ತಕ್ಕಂಥದ್ದು ಕಡೆ ಗಮನವನ್ನು ಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾಣಾಯಾಮನ ಮಾಡ್ತಾ, ಒಂದಿಷ್ಟು ಮಧ್ಯದಲ್ಲಿ ವಿರಾಮವನ್ನು ಕೊಡ್ತಾ, ವಾಕಿಂಗನ್ನು ಮಾಡ್ತಾ ಖುಷಿಯಿಂದ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆಯೇ ಎಕ್ಸಾಮಲ್ಲಿ ನೀವು ಪರೀಕ್ಷೆ ಬರೀತಾ ಇರ್ತೀರಿ, ಅಂಕಗಳ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ನೀವು ಕಣ್ಣಿನ ಒಂದು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕಾಗತ್ತೆ. ಸತತವಾಗಿ ಪುಸ್ತಕ ನೋಡೋದ್ರಿಂದ ಕಣ್ಣು ದಣಿಯುತ್ತದೆ, ಅಂದರೆ ಕಣ್ಣಿಗೆ ಕೂಡ ಹೆಚ್ಚಿನ ಶಕ್ತಿ ಇದಾಗುತ್ತೆ. ಪ್ರತಿಯೊಂದು ಗಂಟೆಗೊಮ್ಮೆ ಕಣ್ಣುಗಳನ್ನು ತಂಪಾದ ನೀರಿನಿಂದ ನೀವು ತೊಳ್ಕೊಳ್ಬೇಕಾಗತ್ತೆ. ಹಾಗೆಯೇ ದೂರದ ಹಸಿರನ್ನು ಒಮ್ಮೊಮ್ಮೆ ನೋಡ್ತಾ ಇರಿ. ಓದೋಕ್ಕಿಂತ ಮಧ್ಯೆ ಗ್ಯಾಪ್ ವಿಶ್ರಾಂತಿ ಅಂತ ಹೋಗ್ತಿರಲ್ಲ, ಆ ವೇಳೆ ದೂರದಲ್ಲಿರ್ತಕ್ಕಂಥ ಹಸಿರನ್ನು ಒಮ್ಮೊಮ್ಮೆ ನೋಡ್ತಾ ಹೋದರೆ ಕಣ್ಣಿಗೆ ಒಂದು ರೀತಿ ವಿಶ್ರಾಂತಿ ಸಿಗುತ್ತೆ. ಪರೀಕ್ಷೆ ಬರೆಯುವಾಗ ಅದು ನಿಮಗೆ ಉಪಯೋಗ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಪರೀಕ್ಷೆ ಆರಂಭ ಆಗುವ ಮುನ್ನ ನಾವು ಹೇಗಿರಬೇಕು? ಪ್ರೀ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ, ಎಕ್ಸಾಮ್ ಕೂತಿದ್ದೀವಿ, ಎಕ್ಸಾಮ್ ಹೋಗ್ತಾ ಇದ್ದೀವಿ, ನಾವು ಹೇಗೆ ಇರಬೇಕು ಅಂತ ನೋಡಿದ್ರೆ, ಸಮಯಕ್ಕೆ ಸರಿಯಾಗಿ ಎಕ್ಸಾಮ್ ಸೆಂಟರ್ನ ತಲುಪಬೇಕು ವಿದ್ಯಾರ್ಥಿಗಳೇ. ಅಂದರೆ ಆ ವೇಳೆ ಎಷ್ಟು ಗಂಟೆ ಆ ಟಿಕೆಟಲ್ಲಿ ಕೊಟ್ಟಿರ್ತಾರೆ ನಿಮಗೆ ಟೈಮ್, ಅದಕ್ಕಿಂತ 10 ನಿಮಿಷಗಳ ಮುಂಚಿತವಾಗಿ ಎಕ್ಸಾಮ್ ಹಾಲ್ಗೆ ನೀವು ಹೋಗಬೇಕಾಗತ್ತೆ. ಅಂದರೆ 10-15 ನಿಮಿಷ ಮುಂಚೆ ಹೋದರೆ ಸಾಕು ಅನಿಸುತ್ತೆ. ಅಲ್ಲಿ ನಿಮ್ಮ ಆತಂಕವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅರ್ಜೆಂಟಲ್ಲಿ ಹೋಗ್ತಕ್ಕಂಥದ್ದು, ರೋಲ್ ನಂಬರ್ ಎಲ್ಲಿದೆ, ನನ್ನ ರೂಮ್ ಯಾವುದೇ, ಆ ಥರ ಹುಡುಕ್ತಾ ಅಲ್ಲೇ ನಿಮಗೆ ಒಂದು ರೀತಿ ಬೇಸತ್ತು ಬಿಡ್ತೀರ ನೀವು. ಹಾಗಾಗಿ ಒಂದು 15 ನಿಮಿಷ ಮುಂಚೆ ಹೋದರೆ ನಿಮ್ಮ ಸ್ಥಳವನ್ನು, ಆಸನವನ್ನು ನೋಡ್ಕೊಂಡ್ಬಿಟ್ರೆ ಅರ್ಧ ಆತಂಕ ಕಡಿಮೆ ಆಗುತ್ತೆ. ನಿಮಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳ ಪರಿಶೀಲನೆಯನ್ನು ಅವತ್ತು ಹಿಂದಿನ ದಿನದ ರಾತ್ರಿಯೇ ನೀವು ರೆಡಿ ಮಾಡಿಕೊಳ್ಬೇಕು. ಪೆನ್ ಆಗಿರ್ಬೋದು, ಆಲ್ ಟಿಕೆಟ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು, ರಬ್ಬರು, ಪೆನ್ಸಿಲ್ಲು, ಸ್ಕೇಲು, ಇದನ್ನೆಲ್ಲವೂ ಕೂಡ ಹಿಂದಿನ ರಾತ್ರಿಯೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಉತ್ತಮ ಅಂತ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದೋದು ಭಾಳಷ್ಟು 15 ನಿಮಿಷ ನಿಮ್ಗೆ ಅದಕ್ಕೋಸ್ಕರನೇ ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಓದಿ 15 ನಿಮಿಷಗಳ ಕಾಲ ಆ ಪ್ರಶ್ನೆ ಪತ್ರಿಕೆ ಯಾವುದಿದೆ, ಯಾವ ಪ್ರಶ್ನೆಗಳು ಬಂದಿದ್ದಾವೆ, ನಮ್ಮ ಮೇಷ್ಟ್ರು ಯಾವ ಪಾಠ ಮಾಡಿದರು, ನಾನು ಎಲ್ಲಿ ಓದಿದ್ದೆ, ಎಷ್ಟು ಅಂಕಗಳಿದೆ, ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕಂತಲೇ ಬೋರ್ಡ್ನವರು 15 ನಿಮಿಷಗಳ ಕಾಲ ಅದಕ್ಕೋಸ್ಕರ ಟೈಮನ್ನು ಮೀಸಲಾಗಿಟ್ಟಿರ್ತಾರೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದಬೇಕು. ಹಾಗೆಯೇ ಉತ್ತರ ಪತ್ರಿಕೆಯನ್ನು ಹೇಗೆ ನಿರ್ವಹಣೆ ಮಾಡಬೇಕು? ಪ್ರಶ್ನೆ ಪತ್ರಿಕೆ ಓದಾಯಿತು, ಹಾಗಾದರೆ ಆನ್ಸರ್ ಪೇಪರ್ ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನೋಡಿದ್ರೆ, ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ವಿವರಣೆಗಳನ್ನ ಭರ್ತಿ ಮಾಡಬೇಕು. ರೋಲ್ ನಂಬರ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಸೈನ್ಗಳಾಗಿರ್ಬೋದು, ಈ ಥರದ್ದು ನಾವು ಹೇಳಿದ ರೀತಿಯಲ್ಲಿ ಅದನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಹಾಗೂ ವಿಷಯದ ಕೋಡನ್ನು ಕೂಡ ಬರೀಬೇಕಾಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಪ್ರಶ್ನೆ ಪತ್ರಿಕೆ ಮೇಲಿರುತ್ತೆ, ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದೊಂದು ಕೋಡ್ ಇರುತ್ತೆ, ಅದನ್ನು ಚೆನ್ನಾಗಿ ಮೆನ್ಷನ್ ಮಾಡಿ. ಇನ್ನು ಅದಕ್ಕೆ ಒಂದು ಮಾರ್ಜಿನ್ ಅಂತ ಇರುತ್ತೆ, ಆ ಮಾರ್ಜಿನ್ ಒಳಗಡೆ ಬರೀಬೇಕು. ಪ್ರಶ್ನೆಗಳ ಸಂಖ್ಯೆಗಳನ್ನು ಚೆನ್ನಾಗಿ ನಮೂದನ್ನು ಮಾಡಬೇಕು. ಪ್ರಶ್ನೆ ಸಂಖ್ಯೆಗಳನ್ನು ನಮೂದನ್ನು ಮಾಡಬೇಕಾಗತ್ತೆ. ಹಾಗೆಯೇ ಪ್ರಶ್ನೆ ಸಂಖ್ಯೆ ಮತ್ತು ಮುಖ್ಯ ಉತ್ತರ ಎರಡೂ ಕೂಡ ಪತ್ರಿಕೆಯಲ್ಲಿರುವಂತೆ ಸರಿಯಾಗಿ, ಅಂದರೆ ಕ್ವಶನ್ ಪೇಪರ್ನಲ್ಲಿ ಏನಿದೆಯೋ ಅದೇ ಪ್ರಶ್ನೆ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಕೂಡ ಹಾಕಬೇಕಾಗಿರುತ್ತೆ. ಹಾಗೆಯೇ ಅದನ್ನು ನೀವು ಬ್ಲೂ ಅಂದರೆ ಬುಲೆಟ್ ಪಾಯಿಂಟ್ಸ್ ಪ್ರಕಾರ
ಪಾಯಿಂಟ್ ವೈಸ್ ನೀವೇನು ವ್ಯಕ್ತಪಡಿಸ್ತೀರೋ ಅಥವಾ ಪ್ಯಾರಾಗ್ರಾಫ್ ಬರೆಯೋ ಬದಲು ನೀವು ಬುಲೆಟ್ಸ್ ರೀತಿಯಲ್ಲಿ ಬರೀತಾ ಹೋದರೆ ಇದು ಮೌಲ್ಯಮಾಪಕರಿಗೆ ಏನಾಗುತ್ತೆ, ಉತ್ತರವನ್ನು ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಉತ್ತರಗಳನ್ನ ಪಾಯಿಂಟ್ಸ್ ವೈಸು ಬುಲೆಟ್ ಹಾಕೊಂಡು ಅದನ್ನು ನೀವು ಬರೀತಾ ಹೋದರೆ ಬೇಗ ಅರ್ಥ ಆಗುತ್ತೆ. ಇನ್ನು ಚಿತ್ರಗಳು, ರೇಖಾಚಿತ್ರಗಳು ಅವಶ್ಯಕತೆ ಇರೋ ಕಡೆಯಲ್ಲಿ ಪೆನ್ಸಿಲಿಂದ ನೀಟಾಗಿ ಅದನ್ನು ಬಿಡಿಸ್ಬೇಕಾಗುತ್ತೆ. ಅದಕ್ಕೂ ಕೂಡ ಹೆಚ್ಚಿನ ಅಂಕ ಇರುತ್ತೆ ವಿದ್ಯಾರ್ಥಿಗಳಿಗೆ. ಹಾಗೆಯೇ ಸಮಯದ ನಿರ್ವಹಣೆ, ಎಕ್ಸಾಮ್ ಹಾಲಲ್ಲಿ ನಾವು ಹೇಗೆ ಸಮಯವನ್ನು ನಿರ್ವಹಣೆ ಮಾಡಬೇಕು. 1 ಅಂಕದ ಪ್ರಶ್ನೆಗಳನ್ನೇ ಚೆನ್ನಾಗಿ ಗೊತ್ತಿದೆ ಅಂತೇಳಿ ಅದಕ್ಕೆ 5 ಲೈನ್ ಬರ್ಕೊಂಡು ಕೂತ್ಕೊಳ್ಳೋದಲ್ಲ. 1 ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಅಷ್ಟು ಉತ್ತರವನ್ನು ಮಾತ್ರ ಬರೀಬೇಕಾಗುತ್ತೆ. 2 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಉತ್ತರ ಬರೀಬೇಕು, ಈ ರೀತಿ ಅಂಕಗಳನ್ನು ಬರೆಯುವುದು, ಉತ್ತರಗಳನ್ನು ಬರೀತಕ್ಕಂಥದ್ದು, ಅಂಕಗಳಿಗೆ ತಕ್ಕಂತೆ ಉತ್ತರಗಳಿರಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಪರೀಕ್ಷೆಯಲ್ಲಿ ಕೂಡ ಇದು ಇಂಪಾರ್ಟೆಂಟ್. ನೀವು ಇದಕ್ಕೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತವ್ರೆ ಕೊನೆಗೆ ನಿಬಂಧ ಆಗಿರ್ಬೋದು ದೊಡ್ಡ 4 ಮಾರ್ಕ್ಸಿನ ಅಂಕಗಳ ಪ್ರಶ್ನೆಗಳು ಬಂದರೆ ನಿಮಗೆ ಟೈಮ್ ಕೂಡ ಸಾಲೋದಿಲ್ಲ. ಹಾಗಾಗಿ ಮೊದಲೇ ನೀವು ಪ್ಲಾನ್ ಮಾಡ್ಕೋಬೇಕು, ಯಾವ ಪ್ರಶ್ನೆಗಳಿಗೆ ಎಷ್ಟು ಸಮಯ ನಿಗದಿಪಡಿಸ್ಕೊಳ್ಬೇಕು ಅಂತೇಳಿ. ಈ ರೀತಿ ಮಾಡಿ. ಹಾಗೆಯೇ ನಿಮಗೆ ಪೂರ್ತಿ ಉತ್ತರ ತಿಳಿದಿದ್ರೂ ಕೂಡ ಆ ಪ್ರಶ್ನೆಗೆ ನೀವು ಯಾವುದೇ ಅಂಶ ನೆನಪಿದ್ರೆ ಬರೆದು ಬನ್ನಿ. ನನಗೆ ಯಾವುದೊಂದು ಪ್ರಶ್ನೆ ಗೊತ್ತಿಲ್ಲ ಅಂತೇಳಿ ಖಾಲಿ ಬಿಟ್ಟು ಬರಬೇಡಿ. ಆ ಪ್ರಶ್ನೆಗೆ ಸಂಬಂಧಿಸಿದ ಏನಾದರೂ ಒಂದು ಉತ್ತರ ನಿಮಗೆ ನೆನಪಿಗೆ ಬಂದರೆ ಆ ಉತ್ತರವನ್ನು ಬರೆದು ಬನ್ನಿ. ಅಲ್ಲೂ ಕೂಡ ನಿಮಗೆ ಕೊನೆಗೆ ಮಾರ್ಕ್ಸ್ ಅಥವಾ ಅಂಕಗಳು ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದ್ರ ಕಡೆ ಕೂಡ ಗಮನಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕೊನೆ 10 ನಿಮಿಷ, ಇನ್ನೇನು ಪರೀಕ್ಷೆ ಮುಗಿಯೋಕೆ 10 ನಿಮಿಷ ಇದೆ ಅನ್ನೋ ಟೈಮಲ್ಲಿ ಎಲ್ಲ ಪ್ರಶ್ನೆಗಳ ಸಂಖ್ಯೆ ಹಾಕಲಾಗಿದೆಯಾ, ಎಲ್ಲ ಪ್ರಶ್ನೆಗಳನ್ನು ನಾನು ಬರ್ತಿದ್ದೀನಾ, ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎಷ್ಟಿದ್ದಾವೆ, ನಾನು ಉತ್ತರ ಬರೆದಿರ್ತಕ್ಕಂಥ ಪ್ರಶ್ನೆಗಳೆಷ್ಟು, ಇನ್ನು ಬರೆಯೋದು ಬ್ಯಾಲೆನ್ಸ್ ಇದೆಯಾ ಅಂತೇಳಿ ಒಮ್ಮೆ ಚೆಕ್ ಮಾಡಿ ಪರಿಶೀಲನೆ ಮಾಡಿ. ಯಾವುದಾದ್ರು ಬಿಟ್ಟಿದ್ರೆ ಮತ್ತೆ ಬರೀಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಇನ್ನು ನೀವು ಏನು ಮಾಡಬಾರ್ದು ಅನ್ನೋ ತಪ್ಪುಗಳನ್ನು ನೋಡ್ತಾ ಹೋದರೆ, ಬೇರೆಯವರೊಡನೆ ಮಾತಾಡಬೇಡಿ. ಎಕ್ಸಾಮ್ ಹಾಲಲ್ಲಿ ಸನ್ನೆ ಮಾಡೋದು, ಅವ್ರನ್ನ ನೋಡ್ತಾ ನಗುವಂಥದ್ದು, ಈ ರೀತಿ ಮಾಡ್ಕೋಬೇಡಿ. ಉತ್ತರ ಪತ್ರಿಕೆಯಲ್ಲಿ ಅತಿಯಾಗಿ ಹೊಡೆದಾಕಂಥದ್ದು, ಕಾಟು ಚಿಟ್ ಮಾಡ್ತಕ್ಕಂಥದ್ದು, ಓವರ್ ರೈಟಿಂಗ್ ಮಾಡ್ತಕ್ಕಂಥದ್ದು, ತಪ್ಪುಗಳಾದಲ್ಲಿ ಅದರ ಕೆಳಗಡೆ ಗೆರೆ ಎಳೆಯೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಉತ್ತರ ಪತ್ರಿಕೆ ಅಸಭ್ಯ ವರ್ತನೆ ಅಂತಲೇ ಹೇಳ್ಬೋದು. ಹಾಗೆಯೇ ಪರೀಕ್ಷೆ ಕೊಠಡಿಯಲ್ಲಿ ಶಾಂತವಾಗಿರೋದು ಭಾಳ ಮುಖ್ಯವಾಗಿರುತ್ತೆ. ನಿಮ್ಮಷ್ಟಕ್ಕೆ ನೀವು ಉತ್ತರಗಳನ್ನು ಬರೀತಕ್ಕಂಥದ್ದು ಅಷ್ಟೇ ಕೆಲಸ ಆಗಿರುತ್ತೆ. ಗಾಬರಿ ಆದರೆ ಯಾವುದೇ ವಿಷಯಗಳು ಕೂಡ ಗೊತ್ತಿದ್ರೂ ಮರೆತು ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳೇ. ಆದ್ದರಿಂದ ದೀರ್ಘವಾಗಿ ಉಸಿರಾಡಿ. ಅಲ್ಲೂ ಕೂಡ ಎಕ್ಸಾಮ್ ಹಾಲಲ್ಲಿ ದೀರ್ಘವಾದ ಉಸಿರಾಟದೊಂದಿಗೆ ಈ ಪರೀಕ್ಷೆಯನ್ನು ಬರೆಯೋದು ಉತ್ತಮ. ಪರೀಕ್ಷೆ ಮುಗಿದ ಮೇಲೆ ಹೊರ ಬಂದ ನಂತರ ವಿದ್ಯಾರ್ಥಿಗಳು ಅತ್ಯಂತ ನಿರ್ಣಯಕಾರಾಗಿರ್ತದೆ. ಅಂದರೆ ಆ ಸಮಯದಲ್ಲಿ ಮಾನಸಿಕ ದೈಹಿಕ ಹೇಗಿರಬೇಕು ಎಂಬುದು ಕೂಡ ಭಾಳ ಇಂಪಾರ್ಟೆಂಟ್. ಪರೀಕ್ಷೆಯನ್ನು ನೀಟಾಗಿ ಬರೆದು ಪರೀಕ್ಷೆ ಬರೆದು ಹೊರಗಡೆ ಬಂದಾಗ ನಾವು ಹೇಗಿರಬೇಕು, ಮನೆ ಬಂದಾಗ ಹೇಗಿರಬೇಕು, ಇದು ಕೂಡ ಮುಖ್ಯ ನಮಗೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಬೇಡ. ಅಂದರೆ ಆ ಕ್ವಶನ್ ಪೇಪರ್ ಏನು ಹಂಗಿತ್ತು, ಅದು ಅಷ್ಟು ಕಷ್ಟ ಇತ್ತು, ಆ ಪ್ರಶ್ನೆ ಹಿಂಗಿತ್ತು ಅಂತೇಳಿ ಸ್ನೇಹಿತರ ಜೊತೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವ ಪ್ರಶ್ನೆಗೆ ಏನು ಉತ್ತರ ಬರೆದೆ, ನೀನೇನು ಬರೆದೆ, ನಾನೇನು ಬರೆದೆ, ಅಂದರೆ ಅವನೇನು ಬರೆದ, ನಾನೇನು ಬರೆದೆ, ಈ ಥರಗಳ ಗೊಂದಲ ಉಂಟಾಗಿ ಇನ್ನೂ ಸ್ವಲ್ಪ ನಮಗೆ ಜಿಗುಪ್ಸೆ ಉಂಟಾಗುತ್ತೆ. ಆ ಆತ್ಮವಿಶ್ವಾಸ ಕೂಡ ಕಳೆದುಕೊಳ್ತೀವಿ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆನೇ ಬೇಡ. ಮುಗೀತು. ಅಂಕಗಳ ಲೆಕ್ಕಾಚಾರ ಬೇಡ. ಎಷ್ಟು ಅಂಕ ಬರ್ಬೋದು, ನನಗೆ ಎಷ್ಟು ಸ್ಕೋರ್ ಮಾಡ್ಬೋದು, ಅಯ್ಯೋ ನಾನು 80 ಬರೀತು ಅಂತ ಅಂದ್ಕೊಂಡಿದ್ದೆ, 60ಕ್ಕಷ್ಟೇ ನಾನು ಎಕ್ಸಾಮಲ್ಲಿ ಬರೆದಿದ್ದು ಅನ್ನೋ ಒಂದು ಚರ್ಚೆ ಬೇಡ. ಎಕ್ಸಾಮ್ ಮುಗೀತು, ಸುಮ್ಮನೆ ಬನ್ನಿ. ಹಾಗೆಯೇ ಸಮಾಧಾನ ಮತ್ತು ವಿಶ್ರಾಂತಿ ಅವಶ್ಯಕ. ಎಕ್ಸಾಮ್ ಬರೆದು ಬಂದಾದಮೇಲೆ ನೀವು ಒಂದಿಷ್ಟು ಸಮಾಧಾನ ಪಡ್ಕೊಳ್ಬೇಕು. ಹಾಗೆ ವಿಶ್ರಾಂತಿ ಕೂಡ ಮಾಡಬೇಕಾಗಿರುತ್ತೆ. ದೈಹಿಕ ವಿಶ್ರಾಂತಿ ಬೇಕು. ಅಂದರೆ ನಿಮ್ಮ ಮೆದುಳಿಗೆ ಭಾಳಷ್ಟು ಕೆಲಸ ಕೊಟ್ಟಿರ್ತೀರಿ. ಆ ಒತ್ತಡದಿಂದ ದೂರ ಆಗಲಿಕ್ಕೆ ಒಂದಿಷ್ಟು ಕಣ್ಣುಗಳು ಕೂಡ ಸುಸ್ತಾಗಿರುತ್ತೆ, ಕೈಗಳು ಸುಸ್ತಾಗಿರುತ್ತೆ. ಇವೆಲ್ಲವಕ್ಕೂ ಕೂಡ ಒಂದಿಷ್ಟು ಒಂದು ಅರ್ಧ ಗಂಟೆ ಕಣ್ಮುಚ್ಚಿ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಅಂದರೆ ಸ್ವಲ್ಪ ನಿದ್ರೆಯನ್ನು ಕೂಡ ಮಾಡಬೇಕು. ಪರೀಕ್ಷೆ ಮುಗಿದ ನಂತರ ಯಾವುದೇ ಚರ್ಚೆಗಳು ಬೇಡ, ಯಾವುದೇ ಅಂಕಗಳ ಬಗ್ಗೆ ಚರ್ಚೆ ಬೇಡ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಬೇಡ. ಬನ್ನಿ, ಊಟ ಮಾಡಿ, ಅರ್ಧ ಗಂಟೆ ವಿಶ್ರಾಂತಿಯನ್ನು ಮಾಡಿ. ಹಾಗೆಯೇ ಒಂದಿಷ್ಟು ಸ್ವಲ್ಪ ಲಘು ಆಹಾರ, ನೀರನ್ನು ಕುಡಿದು ಒಂದಿಷ್ಟು ಹಿತವಾದ ಆಹಾರ ಸೇವಿಸಿ ಮತ್ತೆ ಮರುಪೂರ್ಣ, ಅಂದರೆ ನಿಮ್ಮ ಶಕ್ತಿಯನ್ನು ಮತ್ತೆ ಜಾಸ್ತಿ ಮಾಡುತ್ತೆ ನೀವು ವಿಶ್ರಾಂತಿನ ಪಡೆದ ತಕ್ಷಣ. ಹಾಗೆಯೇ ಮುಂದಿನ ಪರೀಕ್ಷೆಯತ್ತ ಗಮನ. ಈಗ ಆಗಿದ್ದಾಗೋಯ್ತು, ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಅದ್ರ ಕಡೆ ಗಮನ ಮಾಡಬೇಕು. ಫೋಕಸ್ ಆನ್ ದ ನೆಕ್ಸ್ಟ್ ಸಬ್ಜೆಕ್ಟ್. ಹಿಂದಿನ ಮರ್ತು ಬಿಡಬೇಕು. ಮುಂದೆ ಆಗುವಂಥ ಅಧ್ಯಾಯದ ಬಗ್ಗೆ ನಾವು ಗಮನ ಹರಿಸಬೇಕು. ಈಗ ಮುಗಿದಿರೋ ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ಹಿಂದೆ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಆಗೋದಾದ್ರೂ ಕೂಡ ಚೆನ್ನಾಗಿ ಮಾಡ್ಬೋದಾ, ಅದ್ರ ಕಡೆ ಗಮನ ಕೊಡಬೇಕು. ಹೊಸ
ಮುಂದಿನ ಪರೀಕ್ಷೆ ಯಾವುದಿದೆಯೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಇರಬೇಕು. ಮುಗ್ದೋಗಿರೋ ಪರೀಕ್ಷೆ ಬಗ್ಗೆ ಯೋಚನೆಯನ್ನು ತಲೆಯಿಂದ ತೆಗೆದು ಹಾಕ್ಬಿಡ್ಬೇಕು. ಒಂದು ಪರೀಕ್ಷೆ ಮುಗೀತು, ನೆಕ್ಸ್ಟ್ ನೋಡೋಣ ಅನ್ನೋ ಒಂದು ಯೋಚನೆ ಇರಬೇಕು. ಹಾಗಾದರೆ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಇಲ್ವಾ? ಬರೀ ವಿದ್ಯಾರ್ಥಿಗಳ ಪಾತ್ರ ಅಷ್ಟೇನಾ ಪರೀಕ್ಷೆ ಅಂದರೆ? ಇದೆ, ಅವ್ರಿಗೂ ಕೂಡ ಒಂದಿಷ್ಟಿದೆ. ಪಾಸಿಟಿವ್ ಮಾತುಗಳು. ಪೋಷಕರು ಯಾವಾಗಲೂ ಕೂಡ ಮಕ್ಕಳ ಜೊತೆಲಿ ಪಾಸಿಟಿವ್ ಆಗಿ ಮಾತನಾಡಬೇಕು. ಅಂದರೆ ಪರೀಕ್ಷೆ ಹೇಗಾಯಿತು, ಚೆನ್ನಾಗಾಯ್ತಾ, ಓಕೆ, ಆಗಲಿ ಬಿಡಿ, ತೊಂದರೆ ಇಲ್ಲ. ಅವ್ರಿಗೆ ಒತ್ತಡ ಇರಬಾರ್ದು. ಆಗಿಂದಾಗಿ ಅವರಿಗೆ ಮುದ್ದನ್ನು ಮಾಡ್ತಾ ಚೆನ್ನಾಗಿ ಮಾಡು, ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡು, ಹೀಗೆ ಪ್ರೋತ್ಸಾಹವನ್ನು, ಧೈರ್ಯವನ್ನು ತುಂಬಬೇಕು ಪೋಷಕರು ಮತ್ತು ಶಿಕ್ಷಕರು. ಸಂತೋಷವಾಗಿರಬೇಕು. ಪರೀಕ್ಷೆ ಬಂದ ನಂತರ ಒಂದು ರೀತಿ ಗೆಲುವಿನ ಹರ್ಷ ನಿಮ್ಮಲ್ಲಿ ಇರಬೇಕು. ಕಷ್ಟಪಟ್ಟು ಓದಿದ್ದೆ, ಅದನ್ನು ಇಷ್ಟಪಟ್ಟು ಕಷ್ಟಪಟ್ಟು ಬರೆದಿದ್ದೀನಿ, ಚೆನ್ನಾಗಿ ಸ್ಕೋರ್ ಆಗುತ್ತೆ ಅನ್ನೋ ಆತ್ಮವಿಶ್ವಾಸದೊಂದಿಗೆ ನಗನಗುತ್ತಾ ಸಂತೋಷದಿಂದ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವೇನೇನು ಮಾಡಬಾರ್ದು ಪರೀಕ್ಷೆಯ ಸಂದರ್ಭಗಳಲ್ಲಿ ಅಂತ ನೋಡ್ತಾಯಿದ್ರೆ, ಇಡೀ ದಿನ ಮೊಬೈಲ್ ಅಥವಾ ಟಿ ವಿ ಮುಂದೆ ಕೂತ್ಕೋಬಾರ್ದು, ಮೊಬೈಲನ್ನು ಇಟ್ಕೊಳ್ಬಾರ್ದು. ಇದು ನಿಮ್ಮ ಏಕಾಗ್ರತೆಯನ್ನು ಕಂಡುಕೊಳ್ಳಿಕ್ಕೆ ಆತಂಕ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಮೊಬೈಲ್ ಮತ್ತು ಟಿ ವಿಯಿಂದ ದೂರ ಇರಬೇಕು. ಆ ಸಮಯದಲ್ಲಿ ಪರೀಕ್ಷೆ ಕೆಟ್ಟದಾಗಿದೆ ಅಂತೇಳಿ ಅಶಕ್ತರಾಗಬೇಡಿ. ಒಂದೊಂದು ಪರೀಕ್ಷೆ ಕೂಡ ಹೊಸ ಅವಕಾಶ ಇದ್ದಂತೆ. ಈ ಸಬ್ಜೆಕ್ಟಲ್ಲಿ ಕಡಿಮೆ ಅಂಕ ಬಂತ, ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ನಾನು ಅದನ್ನು ಕವರ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿ ಇರಬೇಕು. ಹೀಗೆ ನಾವು ಮಾಡ್ತಾ ಹೋದಾಗ ನಿಮ್ಮಲ್ಲಿ ಏನಾಗುತ್ತೆ, ಪರೀಕ್ಷೆ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆನಪಿಡಿ, ಅರಿದು ಹೋದ ಹಾಲಿನ ಬಗ್ಗೆ ಚಿಂತೆ ಬೇಡ, ಅರ್ಥವಿಲ್ಲ. ಮುಂದೆ ಬರುವ ಹಾಲನ್ನು ಕಾಯಿಸುವುದರ ಕಡೆ ಗಮನವಿರಲಿ. ಪರೀಕ್ಷೆ ಅಂತಕ್ಕಂಥದ್ದು ಒಂದು ರೀತಿ ಹಬ್ಬ ಅಂತ ಹೇಳ್ತೀನಿ. ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಆತಂಕ, ದುಗುಡವನ್ನು ದೂರ ಮಾಡಬೇಕು. ಯಾಕಂದರೆ ಪರೀಕ್ಷೆ ನಮ್ಮ ಜೀವನದ ಮೌಲ್ಯವನ್ನು ತೋರಿಸುವಂಥ ಒಂದು ಅವಕಾಶ ನೀಡ್ತದೆ. ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಅವಕಾಶ ನೀಡ್ತದೆ. ಹಾಗಾಗಿ ಪ್ರೀತಿ ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳೆಲ್ಲ ಗಮನದಲ್ಲಿಟ್ಕೊಂಡು ಈ 2026-27 ಸಾಲಿನಲ್ಲಿ ಪರೀಕ್ಷೆಗಳಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಅಂಕವನ್ನು ಪಡ್ಕೊಳ್ಳಿ. ಒಳ್ಳೆಯ ಈ SSLC ಪರೀಕ್ಷೆಯ ಘಟ್ಟವನ್ನು ದಾಟಿ ಮುಂದೆ ಸಾಗಲಿಕ್ಕೆ ಒಂದು ಅವಕಾಶ ಆಗಲಿ. ಪ್ರತಿಯೊಬ್ಬರು ಕೂಡ ಓದಿದ್ದು ನೆನಪಲ್ಲಿ ಇರಲಿ. ನಾನು ಮಾಡಿದಂಥ ಈ ವಿಡಿಯೋ ಸ್ವಲ್ಪನಾದರೂ ಕೂಡ ನೀವು ಉಪಯೋಗ ಪಡ್ಕಿಸ್ಕೊಳ್ತೀರಿ. ಹಾಗಾಗಿ ಈ ಒಂದು SRK ಯೂಟ್ಯೂಬ್ ಚಾನಲಿಂದ ಎಲ್ಲ SSLC ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಧನ್ಯವಾದಗಳು. ಪರೀಕ್ಷೆ ಮುಗಿಯಿತು, ಚಿಂತೆ ಬಿಟ್ಟು ಬಿಡು, ಮುಂದಿನ ದಾರಿಗೆ ಹೆಜ್ಜೆ ಹಾಕಿ ಬಿಡು. ಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುವುದು. ನಿನ್ನ ಭವಿಷ್ಯವು ಉಜ್ವಲವಾಗಿರುವುದು. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.